ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿತ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ಸಚಿವ ಮಂಕಾಳು ವೈದ್ಯ ಸಾಂತ್ವನ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಲಾಗಿದೆ. ಜಿಲ್ಲಾಡಳಿತ ವತಿಯಿಂದ ಹೆಚ್ಚಿನ ಸಹಾಯವನ್ನ ಮಾಡಲಾಗುತ್ತೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಮಂಕಾಳು ವೈದ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು IRB ಅವರಿಗೆ ಎಷ್ಟೇ ಹೇಳಿದ್ರು ನಮ್ಮ ಮಾತನ್ನ ಅವರು ಕೇಳಲೇ ಇಲ್ಲ. ಕೊನೆಗೆ ನಮ್ಮ ಜನರ ಪ್ರಾಣವನ್ನ ಕಿತ್ಕೊಂಡ್ರು ಅಂತ ಸಚಿವರು ಕಿಡಿಕಾರಿದ್ದಾರೆ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಲಿ ಅಂತ ಸಚಿವ ಮಂಕಾಳು ವೈದ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಭೇಟಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನ ನಡೆಸಿರುವಂತಹ IRB ಅವರಿಗೆ ಕಿಡಿಕಾರಿ ಕೆಲಸವನ್ನು ಮಾಡಿದ್ದಾರೆ. ಅವರಿಂದಲೇ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಈ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿದೆ. 6 ಜನ ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ಜನ ಸಾವನ್ನಪ್ಪಿರುವಂತಹ ಶಂಕೆಯನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸಿರುವಂತದ್ದು. ಮಂಕಾಳು ವೈದ್ಯ ಭೇಟಿ ನೀಡಿದ್ದಾರೆ. ಅಲ್ಲಿ ಸ್ಥಳ ಪರಿಶೀಲಿಸುವಂತಹ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಸಾವನ್ನಪ್ಪಿರುವವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗೆಯೇ ಜಿಲ್ಲಾಡಳಿತ ವತಿಯಿಂದ ಹೆಚ್ಚಿನ ಸಹಾಯವನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. IRB ಮೇಲೂ FIR ಮಾಡಿದ್ದೇವೆ. ಫಸ್ಟ್ ಟೈಮ್ ವರ್ಷಗಟ್ಟಲೆಗೆ ಹೋಗಿದ್ರು ಒಂದು FIR ಮಾಡಲಿಕ್ಕಾಗಿಲ್ಲ. ಅವ್ರ ಮೇಲೂ FIR ಮಾಡಿದ್ದೇವೆ. ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಮತ್ತು ನಾನು ಇಂಥವ್ರದ್ದು ಅಂತೇಳಿ ಹೇಳಿದರೆ ತಪ್ಪಾಗೋದು. ಇನ್ನೀಗ ಆಗದೇ ಇದ್ದಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತರು. ಖಂಡಿತ ನಾಳೆ ನಮ್ಮದು ಇದು ರೈಲ್ವೇದು ಇದು ಮೀಟಿಂಗ್ ಇತ್ತು ಮಂಗಳೂರು, ಕ್ಯಾನ್ಸಲ್ ಮಾಡಿ ನಾನು ಇಲ್ಲೇ ಇರ್ತೀನಿ. ಸರಿ, ನಮ್ಮದೊಂದು ಅಂಕೋಲ ಮತ್ತು ಹುಬ್ಳಿ ಮೀಟಿಂಗು ಸೆಂಟ್ರಲ್ ಮಿನಿಸ್ಟ್ರು ಮಂಗಳೂರಲ್ಲಿ ತೊಗೊಂಡಿದ್ರು. ನಾಳೆ ಅಲ್ಲಿಗೆ ಹೋಗೋದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ಇಲ್ಲಿ ಪರಿಸ್ಥಿತಿ ನೋಡಿದಾಗ ಭಾಳ ಬೇಜಾರಾಯಿತು. ಬೆಳಗ್ಗೆಯಿಂದ ನಾಳೆ ಸಂಜೆವರೆಗಿದ್ದು ಮತ್ತು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡ್ತೇವೆ. ಅವರಿಗೇನು ಸರ್ಕಾರದಿಂದ ಸಹಾಯ ಮಾಡಲಿಕ್ಕಾಗ್ತದೆ ಅದು ಸಹಾಯ ಮಾಡ್ತೇವೆ. ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆದ್ದಾರಿ ನಿರ್ಮಾಣ ಸಂಸ್ಥೆ IRB ವಿರುದ್ಧ ಈಗ ಕೇಸ್ ದಾಖಲಾಗಿದೆ. IRB ಅವರ ತಪ್ಪಿನಿಂದ ಅನಾಹುತ ಆಗಿರುವುದು ತಿಳಿದು ಬಂದಿದೆ. ತಕ್ಷಣ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಅಂತ ಉತ್ತರ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ M ನಾರಾಯಣ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮೃತದೇಹಗಳ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಇದುವರೆಗೆ 6 ಶವಗಳು ಗಂಗಾವಳಿ ನದಿಯಲ್ಲೇ ಸಿಕ್ಕಿದೆ. ನಾಳೆ ಬೆಳಿಗ್ಗೆಯಿಂದ NDRF ಶೋಧ ಮುಂದುವರಿಸಲಿದೆ. ಉತ್ತರ ಕನ್ನಡ SP M ನಾರಾಯಣ ಹೇಳಿಕೆಯನ್ನು ನೀಡಿರುವಂಥದ್ದು. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಈಗ ದೊಡ್ಡದೊಂದು ದುರಂತ ಸಂಭವಿಸಿರುವಂಥದ್ದು. ಈಗಾಗಲೇ 6 ಶವಗಳು ಸಿಕ್ಕಿದೆ. ಇನ್ನಷ್ಟು ಜನ ಈ ಗುಡ್ಡ ಕುಸಿತ ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆದ್ದಾರಿ ನಿರ್ಮಾಣ ಸಂಸ್ಥೆ IRB ವಿರುದ್ಧ ಕೇಸ್ ದಾಖಲಾಗಿದೆ. IRB ತಪ್ಪಿನಿಂದಾನೇ ಈ ಒಂದು ಅನಾಹುತ ಸಂಭವಿಸಿದೆ. ತಕ್ಷಣ ಅವರ ವಿರುದ್ಧವಾಗಿ ಪ್ರಕರಣ ದಾಖಲು ಮಾಡಲಾಗಿದೆ ಅಂತ ಉತ್ತರ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ M ನಾರಾಯಣ ಹೇಳಿಕೆಯನ್ನು ನೀಡಿದ್ದಾರೆ.